ಓಂ ಗುರುಭ್ಯೋ ನಮಃ. ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ರೇಖಿ ಮಾಸ್ಟರ್ ಸುಜಾತ ಟಿ.ಸಿ. ನಾವು ಮೊನ್ನೆ ವಿಡಿಯೋದಲ್ಲಿ ರೇಖೆ ಹೀಲಿಂಗ್ ಮೆಥಡ್ಗಳನ್ನು ನಾವು ಕೆಲವೊಂದಷ್ಟು ನೋಡಿದ್ವಿ. ಇನ್ನಷ್ಟು ಮೆಥಡ್ಗಳನ್ನು ನಾವು ಇವತ್ತು ನೋಡೋಣ. ಮೊದಲನೇದಾಗಿ ರೆಪ್ರೆಸೆಂಟೇಷನ್ ಮೆಥಡ್. ಇದು ನಮ್ಮ ಅಕ್ಕನಿಗೆ ಪ್ರಾಬ್ಲಮ್ ಇದೆ ಏನೋ ದೈಹಿಕವಾಗಿ ಅಂತ ಇಟ್ಕೊಳ್ಳಿ. ನನ್ನ ದೇಹವನ್ನು ಅವಳೇ ಅಂತ ಅಂದ್ಕೊಂಡು ನಾನು ನನ್ನ ದೇಹಕ್ಕೆ ಹೀಲಿಂಗನ್ನು ಮಾಡ್ಕೊಳ್ಳುವಂಥದ್ದು. ನಾನು ಹೀಲಿಂಗ್ ಮಾಡ್ಕೋತಾ ಅವಳ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಎರಡನೇದು ಗೊಂಬೆ ವಿಧಾನ. ಗೊಂಬೆ ವಿಧಾನ ಅಂತಂದರೆ ಒಂದು 2 ಅಡಿ 3 ಅಡಿ ಎತ್ತರದ ಗೊಂಬೆಯನ್ನು ನಾವು ತಂದ್ಕೊಡೋದು. ಯಾರಿಗೆ ಹೀಲಿಂಗಿನ ಅಗತ್ಯ ಇದೆಯೋ ಆ ವ್ಯಕ್ತಿಯ ಈ ಗೊಂಬೆ ಅಂದ್ಕೊಂಡು ಈ ಗೊಂಬೆಗೆ ನಾವು ಹೀಲಿಂಗ್ ಚಿಕಿತ್ಸೆಯನ್ನು ಮಾಡುವಂಥದ್ದು. ಮೂರನೇದು ಮಾದರಿ ವಿಧಾನ ಅಂತಂದರೆ ಹೀಲಿಂಗಿನ ಅಗತ್ಯ ಇರುವಂಥ ವ್ಯಕ್ತಿಯ ಬಟ್ಟೆ ಇರ್ಬೋದು, ಉಗುರಿರ್ಬೋದು, ಅಥವಾ ಕೂದಲಿರ್ಬೋದು, ಅಥವಾ ಅವರ ಸಿಗ್ನೇಚರ್ ಇರ್ಬೋದು, ಅಥವಾ ಬರಹ ಇರ್ಬೋದು, ಅದನ್ನು ಒಂದು ನಮ್ಮ ಹಸ್ತಗಳಲ್ಲಿ ಇಟ್ಟು ಅದಕ್ಕೆ ನಾವು ಹೀಲಿಂಗ್ ಚಿಕಿತ್ಸೆಯನ್ನು ಮಾಡುವಂಥದ್ದು. ನಾಲ್ಕನೇದು ಟಿಪ್ಪಣಿ ವಿಧಾನ ಅಂತಂದರೆ ಹೀಲಿಂಗ್ ಅಗತ್ಯ ಇರುವಂಥ ವ್ಯಕ್ತಿಯ ಹೆಸರು, ಡೇಟ್ ಆಫ್ ಬರ್ತು ಮತ್ತು ಅಡ್ರೆಸ್ಸನ್ನು ಒಂದು ಹಾಳೆಯಲ್ಲಿ ಬರೆದು ಅದನ್ನು ಮಡಚಿ ನಮ್ಮ ಹಸ್ತಗಳಲ್ಲಿ ಇಟ್ಟು ಈ ಹಸ್ತಗಳ ಮೂಲಕ ರೇಖಿ ಶಕ್ತಿಯನ್ನು ಹರಿಸಿ ಹೀಲಿಂಗನ್ನು ಮಾಡುವಂಥದ್ದು. ಇನ್ನೊಂದು ಅಕುಂಚನ ವಿಧಾನ ಅಂತಂದರೆ ಒಂದು 5.5-6 ಅಡಿ ಇರುವಂತಹ ವ್ಯಕ್ತಿಯನ್ನು ನಮ್ಮ ಕಾಲ್ಪನಿಕವಾಗಿ ಚಿಕ್ಕದಾಗಿ ಮಾಡ್ತಾ ಬರುವಂಥದ್ದು. ಎಷ್ಟು ಚಿಕ್ಕದಾಗಿ ನಾವು ಕಲ್ಪನೆಯನ್ನು ಮಾಡಬೇಕು ಅಂದರೆ ಈ ಹಸ್ತದಲ್ಲಿ ಅವರು ಗೊಂಬೆ ಥರ ಮಲಗಿದ್ದಾರೆ ಅನ್ನೋಷ್ಟು ಚಿಕ್ಕದಾಗಿ ಅವರ ಪ್ರತಿರೂಪವನ್ನು ನಾವು ಕಂಡು ಹಸ್ತಗಳ ಒಳಗೆ ಅವರು ಮಲಗಿದ್ದಾರೆ ಅಂತ ಭಾವಿಸಿ ಅದಕ್ಕೆ ನಾವು ರೇಖಿ ಚಿಕಿತ್ಸೆಯನ್ನು ಮಾಡುವಂಥದ್ದು. ನೋಡಿದರೆ ಸ್ನೇಹಿತರೆ, ರೇಖೆಯಲ್ಲಿ ಎಷ್ಟೊಂದು ಚಿಕಿತ್ಸಾ ವಿಧಾನಗಳಿವೆ. ನಿಮಗೂ ರೇಖೆಯನ್ನು ಕಲಿಬೇಕು ಅಂತ ಅನಿಸಿದರೆ ನನ್ನ ನಂಬರಿಗೆ ಮೆಸೇಜ್ ಮಾಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.